Welcome back to Ashok Educational Group. In this video, I discuss around a medicinal creeper written by K.P. Purnachandra Tejasvi. It's a lengthy prose, so I did in two parts. For part second, visit this channel. For better understanding, I did in Kannada. Listen once, you will be able to understand better and can answer any question from the prose. ಮೊದಲಿಗೆ ಪೂರ್ಣಚಂದ್ರ ತೇಜಸ್ವಿ ಅವರ ವಿವರವನ್ನು ನೋಡೋಣ. ಇವರ ಕಾಲ 1938 to 2007. He is a prominent Kannada writer, novelist, photographer, ornithologist, publisher, painter and environmentalist. ಇವರು ಒಬ್ಬ ಹೆಸರುವಾಸಿ ಕನ್ನಡ ಬರಹಗಾರರು, ಕಾದಂಬರಿಕಾರ, ಫೋಟೋಗ್ರಾಫರ್, ಆರ್ನಿಥಾಲಜಿಸ್ಟ್, ಬುಕ್ ಪಬ್ಲಿಷರ್, ಪೇಂಟರ್ ಅಂಡ್ ಎನ್ವಿರಾನ್ಮೆಂಟಲಿಸ್ಟ್. ಇದರ ಜೊತೆಗೆ who made a great impression in ನವ್ಯ ಪೀರಿಯಡ್ ಆಫ್ ಕನ್ನಡ ಲಿಟರೇಚರ್. ಕನ್ನಡ ಸಾಹಿತ್ಯದಲ್ಲಿ ನವ್ಯ ಯುಗದಲ್ಲಿ ಹೆಚ್ಚು ಇಂಪ್ರೆಷನ್ ಅನ್ನ, ಹೆಚ್ಚು ಹೆಸರುವಾಸಿ ಹೊಂದಿದ್ದಂತ ಬರಹಗಾರರು. ಇದರ ಜೊತೆಗೆ ಇನಾಗರೇಟೆಡ್ ದ ಬಂಡಾಯ ಎಪೋಕ್ ವಿತ್ ಇಸ್ ಶಾರ್ಟ್ ಸ್ಟೋರಿ ಕಲೆಕ್ಷನ್ ಅಬಚೂರಿನ ಪೋಸ್ಟ್ ಆಫೀಸ್. ಅಬಚೂರಿನ ಪೋಸ್ಟ್ ಆಫೀಸ್ ಎಂಬ ಕೃತಿಯ ಮುಖಾಂತರ ಒಬ್ಬ ಬಂಡಾಯ ಸಾಹಿತ್ಯ ಯುಗವನ್ನೇ ಪ್ರಾರಂಭ ಮಾಡಿದಂತ ಒಬ್ಬ ಬರಹಗಾರ. ಅರ್ಲಿ ಸ್ಟೇಜಸ್ ಆಫ್ ಹಿಸ್ ರೈಟಿಂಗ್ ಕೆರಿಯರ್, ಮೊದಲ ಬರವಣಿಗೆಯಲ್ಲಿ he wrote poems, ಪದ್ಯಗಳನ್ನು ಬರಿತಾ ಇದ್ರು. ಲೇಟರ್ ಕಾನ್ಸಂಟ್ರೇಟೆಡ್ ಆನ್ ಶಾರ್ಟ್ ಸ್ಟೋರೀಸ್, ನೆಕ್ಸ್ಟ್ ಕಾದಂಬರಿಗಳ ಮೇಲೆ, ತದನಂತರ ಪ್ರಬಂಧಗಳ ಬಗ್ಗೆ ಬರಿತಾ ಇದ್ರು. He has a distinguished style of writing which he heralded a new era in Kannada literature. ಅದ್ಭುತ ಬರವಣಿಗೆ ಶೈಲಿ ಹೊಂದಿದ್ದಂತ ತೇಜಸ್ವಿ ಅವರು ಒಂದು ಹೊಸ ಯುಗವನ್ನೇ, ಕನ್ನಡ ಸಾಹಿತ್ಯದಲ್ಲಿ ಹೊಸ ಯುಗವನ್ನೇ ಪ್ರಾರಂಭ ಮಾಡಿದಂತ ಬರಹಗಾರರು. ಆ ಹೊಸ ಯುಗ ಬಂಡಾಯ ಯುಗ. ನಾವು I'll see the story. ಈ ಸ್ಟೋರಿಯಲ್ಲಿ ಅವರು 20 ವರ್ಷಗಳನ್ನ ತೆಗೆದುಕೊಂಡರು. ಒಂದು ಔಷಧೀಯ ಗುಣವುಳ್ಳಂತಹ ಬಳ್ಳಿಯ ಬಗ್ಗೆ ತಿಳಿದುಕೊಳ್ಳಲು 20 ವರ್ಷಗಳನ್ನ ಸ್ಪೆಂಡ್ ಮಾಡಿದರು. ಏನೆಲ್ಲ ಕಥೆಗಳನ್ನ ಕೇಳಿದರು, ಅವು ಸುಳ್ಳು ನಿಜನು, ಬಟ್ ಅದು ನಿಜ ಎಂದ್ರೆ ಔಷಧೀಯ ಗುಣವುಳ್ಳಂತಹ ಬಳ್ಳಿಯನ್ನು ತಿಳಿದುಕೊಂಡರು. Now we shall see the story. This is the story of an unusual medicinal creeper. ಒಂದು ಔಷಧೀಯ ಬಳ್ಳಿಯ ಬಗ್ಗೆ ಕಥೆ ಉಳ್ಳಂತ ಇದು ಕಥೆ. There were so many stories about this creeper, some true, some imaginary and some totally false. ಈ ಬಳ್ಳಿಯ ಬಗ್ಗೆ ಕೆಲವು ಕಥೆಗಳಿದಾವೆ. ಆ ಕಥೆಗಳು ಕೆಲವು ನಿಜ, ಕೆಲವು ಇಮ್ಯಾಜಿನರಿ ಆಗಿ ಹೇಳಿರುವಂತಹದ್ದು, ಇಮ್ಯಾಜಿನೇಷನ್ ಇಂದ, ಮತ್ತೆ ಕೆಲವು ಸುಳ್ಳು ಆಗಿದವು. To go beyond these stories and learn some facts about this plant took me almost 20 years. So ಆ ಕಥೆಗಳ ಬಗ್ಗೆ ತಿಳಿದುಕೊಳ್ಳಲು ಹೋಗುವಂತ ಸಮಯ, ಆ ಸಮಯದಲ್ಲಿ ಆಲ್ಮೋಸ್ಟ್ 20 ವರ್ಷಗಳನ್ನ ತೆಗೆದುಕೊಂಡಿದ್ದೀನಿ ಅಂತ. A coffee seed bed has to be protected from the sun by putting up a shade over it. ಕಾಫಿ ಬೆಳೆಗಳ ಮೊಗ್ಗು ಅಂತ ಉಂಟು, ಆ ಬೆಳೆಗಳನ್ನ ಕಾಪಾಡ್ಲಿಕ್ಕೆ ಒಂದು ಶಾಡೋನ ಹಾಕ್ಬೇಕಿತ್ತು, ಅಂದ್ರೆ ಒಂದು ನೆರಳನ್ನ ಕಟ್ಟಬೇಕಿತ್ತು. ಆ ನೆರಳನ್ನ ಕಟ್ಟಲಿಕ್ಕೆ once we were erecting a bamboo frame for such a shade and we needed something with which we could tie the cane pieces placed across the frame. ಸೊ ನೆರಳನ್ನ ಕಟ್ಟಲಿಕ್ಕೆ ಬಂಬು ಇವುಗಳು ಫ್ರೇಮ್ ಕಟ್ತಾ ಇದ್ರು. ಅದಕ್ಕೆ ಟೈ ಮಾಡ್ಲಿಕ್ಕೆ, ಕಟ್ಲಿಕ್ಕೆ ಒಂದು ಕ್ರೀಪರ್ಸ್ ಬೇಕಾಗಿತ್ತು, ಅಂದ್ರೆ ಅದನ್ನ ಟೈ ಮಾಡ್ಲಿಕ್ಕೆ, ಕಟ್ಟಾಕ್ಲಿಕ್ಕೆ. ಸೊ ವಿ ಸೆಂಟ್ ಸಣ್ಣ ಟು ಗೆಟ್ ಸಮ್ ಕ್ರೀಪರ್ಸ್ ಫ್ರಮ್ ದ ಫಾರೆಸ್ಟ್. ಅಲ್ಲಿ ಕೂಲಿಕಾರ ಆದಂತ ಒಬ್ಬ ಸಣ್ಣ ವ್ಯಕ್ತಿಯನ್ನ ಕಾಡಿಗೆ ಕಳಿಸಿದ್ರು. ಬಳ್ಳಿಗಳನ್ನ, ಬಂಬು ಫ್ರೇಮ್ಸ್ ನ ಕಟ್ಲಿಕ್ಕೆ ಬಳ್ಳಿಗಳನ್ನ ಕಿತ್ಕೋಬಾ ಹೋಗು ಅಂತೇಳಿ. ಈ ಬ್ರಾಟ್ ಎ ಓಲ್ ಬಂಡಲ್, ಒಂದು ಬಂಡಲ್ ಅನ್ನೇ ತಂದ್ರು, ಒಂದು ಹೊರೆಯನ್ನ ತಂದ್ರು. Mara opened the bundle and while shifting, he suddenly looked at one of the creepers and scolded Sanna, "Hey, why did you pluck this, you fool?" ಸೊ ಸಣ್ಣ ಯಾವಾಗ ಅಂದು ಆ ಹೊರೆಯನ್ನೇ, ದೊಡ್ಡ ಬಂಡಲ್ ಅನ್ನೇ ತಂದಾಗ, ಇನ್ನೊಂದು ಕೂಲಿಕಾರ ಮಾರ ಅನ್ನುವ ವ್ಯಕ್ತಿ ಅದನ್ನ ಓಪನ್ ಮಾಡಿ ತೆಗಿತಾ ಇದ್ರು. ಒಂದೊಂದನ್ನೇ ತೆಗಿತಾ ಸಡನ್ಲಿ ಒಂದು ಕ್ರೀಪರ್, ಒಂದು ಬಳ್ಳಿಯನ್ನ ನೋಡಿದ ತಕ್ಷಣನೇ ಸಣ್ಣವ್ರ ಕಡೆ ತಿರುಗಿ ಬೈತಾ ಇದ್ರು, ನೀನ್ ಇದನ್ನ ಯಾಕೆ ಕಿತ್ಕೊ ಬಂದೆ, ಯು ಫೂಲ್ ಅಂತೀವಿ. When I enquired, ಅವ್ರಿಗೆ ಕ್ಯೂರಿಯಾಸಿಟಿ ಆಯ್ತು ತೇಜಸ್ವಿ ಅವರಿಗೆ, ಇವನ್ ಯಾಕೆ ಇದನ್ನ ಒಂದು ಸಣ್ಣ ಬಳ್ಳಿಗೋಸ್ಕರ ಇವನು ಬೈತಾ ಇದ್ದಾನಂತ ಅಂತೇಳಿ. He said that it was a medicinal creeper. ಅದಕ್ಕೆ ಮಾರ ಹೇಳಿದ್ರು ಇದೊಂದು ಔಷಧಿಯ ಬಳ್ಳಿ. Sanna said that there was plenty of it in the forest. ಸೊ ಅವ್ರು ಹೇಳಿದ್ರು
ಇಂತಹ ಬಳ್ಳಿಗಳು ಬೇಜಾನು ತುಂಬಾ ಇದಾವೆ, ತುಂಬಾ ಬಳ್ಳಿಗಳಿದಾವೆ ಕಾಡಲ್ಲಿ, ನಮ್ಮ ಕಾಡಲ್ಲಿ. ಮಾರ ಈಗರ್ಲಿ ಸೆಡ್, ಕಮ್ ಶೋ ಮಿ ವೇರ್ ಇಟ್ ಈಸ್ ಅಂಡ್ ಟುಕ್ ಸನ್ನ ಇನ್ ಟು ದ ಫಾರೆಸ್ಟ್. ಅದಕ್ಕೆ ಮಾರ ಹೇಳಿದ್ರು, ಹಾಗಾದ್ರೆ ಬಂದು ತೋರಿಸ್ಬಾ ಹಾಗಾದ್ರೆ. ಸೊ ಸನ್ನ ಟುಕ್ ಇನ್ ಟು ದ ಫಾರೆಸ್ಟ್. ಆಗ ಅದರ ಜೊತೆಗೆ ಸಣ್ಣ ಮಾರನ ಕರ್ಕೊಂಡು ಕಾಡಿಗೆ ಹೋದದನ್ನ ತೋರಿಸೋದಕ್ಕೆ. ಔಟ್ ಆಫ್ ದ ಶೀರ್ ಕ್ಯೂರಿಯಾಸಿಟಿ, ಇವ್ರಿಗೂ ಒಂದು ಉತ್ಸಾಹ ಇತ್ತು, ಅದು ನಿಜವಾದ ಔಷಧೀಯ ಬಳ್ಳಿನ ಅಂತೇಳಿ ಕ್ಯೂರಿಯಾಸಿಟಿ. ಹಾಗಾಗಿ ಐ ಆಲ್ಸೋ ವೆಂಟ್ ವಿತ್ ದೆಮ್. ಇವರು ತೇಜಸ್ವಿ ಅವರು ಸಹ ಸಣ್ಣ ಅಂಡ್ ಮಾರ ಜೊತೆ ಹೊರಟು ಕಾಡಿಗೆ ಹೋದ್ರು. ದಟ್ ಈಸ್ ಹೌ ಐ ಗಾಟ್ ಟು ನೋ ಅಬೌಟ್ ದಿಸ್ ಮೆಡಿಸಿನಲ್ ಕ್ರೀಪರ್. ಆ ಮುಖಾಂತರ, ಅವರ ಮುಖಾಂತರ ಈ ರೀತಿಯಲ್ಲಿ ನಾನು ಈ ಔಷಧೀಯ ಬಳ್ಳಿ ಬಗ್ಗೆ ತಿಳ್ಕೊಳ್ಳಕ್ಕೆ ಪ್ರಾರಂಭ ಮಾಡಿದೆ. ವೆನ್ ಸನ್ನಪ್ಪ ಶೋಡ್ ದ ಪ್ಲಾಂಟ್, ಮಾರ ಬಿಕೇಮ್ ವೆರಿ ಆಕ್ಟಿವ್. ಕಾಡಲ್ಲಿ ಸಣ್ಣ ಕರ್ಕೊಂಡು ಹೋದ್ನಲ್ಲ, ಕಾಡಿಗೆ ಕರ್ಕೊಂಡು ಹೋಗಿ ಆ ಪ್ಲಾಂಟ್ ಅನ್ನು ತೋರಿಸ್ನ, ನೋಡಿ ಇದೇ ಬಳ್ಳಿ ನಾನು ಕಿತ್ಕೊಂಡ್ ಬಂದಿದ್ದು ಅಂತ. ಆ ಬಳ್ಳಿನ ಮಾರ ನೋಡಿದ ತಕ್ಷಣನೇ ಈ ಬಿಕೇಮ್ ವೆರಿ ಆಕ್ಟಿವ್, ತುಂಬಾ ಉತ್ಸಾಹಕನಾಗ್ಬಿಟ್ಟ. ಈ ಕಾಟ್ ಹೋಲ್ಡ್ ಒನ್ ಆಫ್ ದ ಟೆಂಡ್ರಿಲ್ಸ್ ಅಂಡ್ ಟೈಡ್ ಇನ್ ಟು ಎ ನಿಯರ್ ಬೈ ಟ್ರೀ. ಆ ಬಳ್ಳಿಯ ಒಂದು ತುದಿಯನ್ನ ಹಿಡ್ಕೊಂಡು, ಟೆಂಡ್ರಿಲ್ಸ್ ಒಂದು ತುದಿಯನ್ನ ಹಿಡ್ಕೊಂಡು ಪಕ್ಕದಲ್ಲಿರುವಂತ ಮರಕ್ಕೆ ಸುತ್ತಾಕದು, ಕಟ್ಟಾಕದು. ಐ ವಾಸ್ ಸರ್ಪ್ರೈಸ್ಡ್ ಅಟ್ ದಟ್ ಅಂಡ್ ಆಸ್ಕ್ಡ್. ಅದ್ರ ಬಗ್ಗೆ ನೀನು ಉತ್ಸಾಹನಾಗಿ ಯಾಕೆ ಇವನು ಕಟ್ಟಾಗ್ತಿದ್ದಾನೆ ಅಂತ ಹೇಳಿ ಸರ್ಪ್ರೈಸ್ ಆಗಿ ಕೇಳಿ, ಮಾರ ವೈ ಡಿಡ್ ಯು ಟೈ ದಟ್ ಕ್ರೀಪರ್ ಟು ದ ಟ್ರೀ? ಯಾಕೆ ಇದನ್ನ ಕಟ್ಟಾಗ್ತಿದೀಯ ಮಾರ ಅಂತ ಹೇಳಿ ಈ ಆಸ್ಕ್ಡ್. ದ ಥೀಫ್ ಈ ಸೆಡ್, ಕಳ್ಳ ಅಂತ ಹೇಳಿ. ನಾವ್ ಇಟ್ ವಿಲ್ ಬಿ ಲೈಯಿಂಗ್ ಹಿಯರ್, ಈಗ ಇಲ್ಲಿ ಬಿದ್ದಿರ್ತಾನೆ. ವೈ ವೇರ್ ಡಿಡ್ ಯು ಥಿಂಕ್ ಇಟ್ ವಿಲ್ ರನ್ ಟು? ಐ ಆಸ್ಕ್. ಅದಕ್ಕೆ ತೇಜಸ್ವಿ ಅವ್ರು ಕೇಳ್ತಾರೆ, ಮತ್ ಬಿಟ್ರೆ ಎಲ್ಲೋಡೋಗ್ತಾನೆ ಇವನು? ಓ, ಯು ಡೋಂಟ್ ನೋ ಅಬೌಟ್ ದಿಸ್ ಕ್ರೀಪರ್? ಫಾರ್ ದಟ್ ಈ ಸೆಡ್, ಯು ಡಿಡ್ ನಾಟ್ ನೋ ಅಬೌಟ್ ದಿಸ್ ಕ್ರೀಪರ್ ನೋ? ನಿನಗೆ ಈ ಕ್ರೀಪರ್ ಬಗ್ಗೆ ಗೊತ್ತಿಲ್ವಲ್ಲ? ಈ ಹ್ಯಾಸ್ ಬೀನ್ ಕರ್ಸ್ಡ್ ಬೈ ಎ ಸೇಜ್. ಇವನಿಗೆ ಒಂದು ಶಾಪ ಇದೆ, ಈ ಬಳ್ಳಿಗೆ ಒಂದು ಶಾಪ ಇದೆ, ಶಾಪಗ್ರಸ್ತ ಬಳ್ಳಿ. ದಿಸ್ ಕರ್ಸ್ ಈಸ್ ದಟ್ ಹೂ ಸಮ್ ಒನ್ ನೀಡ್ಸ್ ದಿಸ್ ಪ್ಲಾಂಟ್ ಅಂತ. ಆ ಶಾಪ ಏನಂದ್ರೆ, ಯಾರಿಗೆ ಅವಶ್ಯಕತೆ ಇರುತ್ತೋ ದೇ ಶಾಲ್ ನಾಟ್ ಫೈಂಡ್ ಇಟ್, ಅವರಿಗೆ ಇದು ಸಿಗೋದಿಲ್ಲ. ಸೊ ವೆನ್ ಯು ವಾಂಟ್ ಇಟ್ ಅಂಡ್ ಸರ್ಚ್ ಫಾರ್ ಇಟ್, ಯು ವೋಂಟ್ ಬಿ ಏಬಲ್ ಟು ಫೈಂಡ್ ಇಟ್ ಫಾರ್ ಇಟ್ ಸಮ್ ಡಿಯರ್ ಲೈಫ್. ಸೊ ಯಾರು ಅವಶ್ಯಕತೆ ಇದ್ದು ಯಾರು ಹುಡುಕ್ತಾರೆ ಈ ಬಳ್ಳಿನ, ಅವರಿಗೆ ಸಿಗೋದಿಲ್ಲ, ಅವರ ಅವಶ್ಯಕತೆಗೆ ಸಿಗೋದೇ ಇಲ್ಲ. ದಟ್ಸ್ ವೈ, ಆದ ಕಾರಣ ವೆನ್ ಯು ಫೈಂಡ್ ಇಟ್ ಯು ಮಸ್ಟ್ ಟೈ ಇಮಿಡಿಯೇಟ್ಲಿ ಟೈ ಟು ಎ ನಿಯರ್ ಬೈ ಪ್ಲಾಂಟ್ ಸೊ ದಟ್ ಇಟ್ ವಿಲ್ ಬಿ ಲೈಯಿಂಗ್ ದೇರ್. ಸೊ ಯಾವಾಗ ನಿನಗೆ ಕಾಣಿಸುತ್ತೋ ಆಗ ತಕ್ಷಣವೇ ಪಕ್ಕದಲ್ಲಿರುವಂತ ಗಿಡಕ್ಕೋ ಮರಕ್ಕೋ ಕಟ್ ಹಾಕಿ ಬಿಟ್ರೆ ಅಲ್ಲೇ ಬಿದ್ದಿರುತ್ತೆ. ಸೊ ಎಕ್ಸ್ಪ್ಲೈನ್ ಮಾರ ಹೇಳಿದ. ದಿಸ್ ಕ್ರೀಪರ್ ಹ್ಯಾಸ್ ಸ್ಮಾಲ್ ಲೀವ್ಸ್ ರಿಸೆಂಬ್ಲಿಂಗ್ ಬೆಟಲ್ ಲೀವ್ಸ್ ಅಂಡ್ ಬಿಯರ್ಸ್ ಫ್ರೂಟ್ಸ್ ಇನ್ ಎ ಬ್ರಂಚ್ ಲೈಕ್ ಗ್ರಾಪ್ಸ್. ಈಗ ಬಳ್ಳಿ ಬಗ್ಗೆ ಹೇಳ್ತಿದೆ, ಒಂದು ಸಣ್ಣ ಸಣ್ಣ ಎಲೆಗಳನ್ನು ಹೊಂದಿರುವಂತ ಇದು ಬೆಟಲ್ ಲೀವ್ಸ್ ಇರುತ್ತಾರೆ, ಬೆಟಲ್ ಎಳೆ ತರ. ಅಂಡ್ ಬಿಯರ್ಸ್ ಫ್ರೂಟ್ಸ್ ಇನ್ ಎ ಬಂಚ್ ಲೈಕ್ ಗ್ರೇಪ್ಸ್, ಒಂದು ಗ್ರೇಪ್ಸ್ ರೀತಿ, ದ್ರಾಕ್ಷಿಯ ರೀತಿ, ಹಣ್ಣು ರೀತಿ ಬಂಚ್ ಬಿಡುತ್ತೆ. ಇಮಿಡಿಯೇಟ್ಲಿ ಆಫ್ಟರ್ ದ ರೈನ್, ಮಳೆ ಬಿದ್ದ ತಕ್ಷಣನೇ ದಿಸ್ ಪ್ಲಾಂಟ್ ಕಮ್ಸ್ ಅಪ್, ಬೆಳೆಯುತ್ತೆ. ಅಂಡ್ ಫ್ಲವರ್ಸ್ ವೆರಿ ಕ್ವಿಕ್ಲಿ, ಆ ಫ್ಲವರ್ ನ ಬಿಡುತ್ತೆ. ಪುಟ್ಸ್ ಫೋರ್ತ್ ಫ್ಲವರ್ಸ್, ಮಗುಗಳನ್ನು ಬಿಟ್ಟು ಫ್ರೂಟ್ಸ್, ಹಣ್ಣುಗಳನ್ನು ಬಿಟ್ಟು ಸತ್ತೋಗ್ಬಿಡುತ್ತೆ. ಇಟ್ ಕಮ್ಸ್ ಅಪ್ ಅಗೇನ್ ಓನ್ಲಿ ಇನ್ ದ ನೆಕ್ಸ್ಟ್ ರೈನಿ ಸೀಸನ್. ನೆಕ್ಸ್ಟ್ ಮಳೆ ಕಾಲದಲ್ಲಿ ಮಾತ್ರನೇ ಕಾಣಿಸಿಕೊಳ್ಳುತ್ತೆ. ಸೊ ಇನ್ ಬಿಟ್ವೀನ್, ಮಧ್ಯದಲ್ಲಿ, ನೋ ಒನ್ ಸೀಸ್ ದಿಸ್ ಪ್ಲಾಂಟ್, ಯಾರಿಗೂ ಕಾಣಿಸೋದಿಲ್ಲ, ಯಾರಿಗೂ ಸಿಗೋದೇ ಇಲ್ಲ. ಬಿಕಾಸ್ ಇಟ್ ಈಸ್ ನಾಟ್ ಸೀನ್ ಫಾರ್ ಮೋಸ್ಟ್ ಆಫ್ ದ ಇಯರ್, ವರ್ಷ ಪೂರ್ತಿ ಇದು ಯಾರಿಗೂ ಕಾಣಿಸೋದಿಲ್ಲ, ಯಾರಿಗೂ ಸಿಗೋದಿಲ್ಲ. They probably tie it to a tree nearby so that it can be easily identified or located. ಸೊ ಯಾರಿಗೆ ಸಿಗುತ್ತೋ, ಯಾರು ಕಾಣಿಸುತ್ತೋ ತಕ್ಷಣವೇ ಪಕ್ಕದಲ್ಲಿರುವಂತ ಗಿಡಕ್ಕೋ ಅಥವಾ ಮರಕ್ಕೋ ಕಟ್ಟಾಕಿದ್ರೆ, ಟೈ ಮಾಡಾಕಿದ್ರೆ, ಸುತ್ತಾಕಿಟ್ಟಿದ್ರೆ, ಸೊ ನಮಗೆ ಅವಶ್ಯಕತೆ ಇದ್ದಾಗ ತಕ್ಷಣನೇ ಓಡಿ ಬಂದು ಇಲ್ಲಿ ಐಡೆಂಟಿಫೈ ಮಾಡಬಹುದು ಎಲ್ಲಿ ನಾವು ಸುತ್ತಾಕಿದೀವಿ ಅಂತೇಳಿ. ಬಟ್ ಮಾರಾ ಸ್ಟೋರೀಸ್ ಆರ್ ಸೋ ಬಿಸೈರ್ ದಟ್ ಒನ್ ಡಸ್ ನಾಟ್ ನೋ ವಿಚ್ ಇಸ್ ಟ್ರೂ ವಿಚ್ ಇಸ್ ಫಾಲ್ಸ್. ಇವು ತುಂಬಾ ಇಮ್ಯಾಜಿನೇಟಿವ್ ಆಗಿ ಇರುವಂತಹ ಕಥೆಗಳು, ಯಾವ ನಿಜ ಯಾವ ಸುಳ್ಳು ಅಂತೇಳಿ ಅವರಿಗೆ ತಿಳಿತಾ ಇಲ್ಲ. ದಿಸ್ ಈಸ್ ನಾಟ್ ಕನ್ಫೈನ್ಡ್ ಓನ್ಲಿ ಟು ಪೀಪಲ್ ಲೈಕ್ ಮಾರ. ಬರೀ ಮಾರ ಅಂತವರಿಗೆ ಮಾತ್ರ ಸೀಮಿತ ಅಲ್ಲ. ದ ಎಂಟೈರ್ ಸಿಸ್ಟಮ್ ಆಫ್ ಇಂಡಿಯನ್ ಮೆಡಿಸಿನ್ಸ್ ಸಫರ್ಸ್ ಫ್ರಮ್ ದಿಸ್ ಕೈಂಡ್ ಆಫ್ ಮೈಸ್ಟಿಫಿಕೇಶನ್. ಇಂಥ ಊಹಾ
ಲೋಕದಲ್ಲಿ ನಮ್ಮ ಇಂಡಿಯನ್ ಮೆಡಿಸಿನ್ ಸಿಸ್ಟಮ್ ಇದೆ. ಅಂದ್ರೆ ದಿಸ್ ಆಯುರ್ವೇದ ಸಿಸ್ಟಮ್, ಆಯುರ್ವೇದ ಇನ್ ದ ಸೆನ್ಸ್ ನಾಟ್ ದಿಸ್ ಮೆಡಿಕಲ್ಸ್. ಸೊ ಭಾರತೀಯ ಮೂಲದಲ್ಲಿ ಸಿಗುವಂತ, ನೇಟಿವ್ ಅಲ್ಲಿ ಸಿಗುವಂತ ಔಷಧಿ ಬಳ್ಳಿಗಳಾಗಿರ್ಬೋದು, ಗಿಡಮೂಲಿಕೆಗಳಾಗಿರ್ಬೋದು, ಇವುಗಳೆಲ್ಲ ಇಂತಹ ಕಥೆಗಳಿಂದನೇ ತುಂಬಿದೆ. ಬಟ್ ಯಾವ್ದು ನಿಜ ಅಂತ ಹೇಳಿ, ಯಾವ್ದು ಸುಳ್ಳು ಅಂತ ಹೇಳಿ ಗೊತ್ತಾಗೋದಿಲ್ಲ. ಬಟ್ ಅನುಭವಕ್ಕೆ ಬಂದ್ರೆ ಮಾತ್ರ ಗೊತ್ತಾಗುತ್ತೆ. ಆಲ್ ಮೈ ವಂಡರಿಂಗ್ ಇನ್ ದ ಫಾರೆಸ್ಟ್ ವಿತ್ ಮಾಸ್ತಿ, ಬೈರ, ಅಪ್ಪಣ್ಣ, ಮಾರ ಅಂಡ್ ಅದರ್ಸ್. ಸೊ ಅವರು ಕಾಡುಗಳಲ್ಲಿ ಸುತ್ತಾಡ್ತಾ ಇದ್ರು. ಅವರ ಕೂಲಿಕಾರರಾದಂತಹ ಮಾಸ್ತಿ, ಬೈರ, ಅಪ್ಪಣ್ಣ, ಮಾರ ಅವ್ರ ಜೊತೆ ಇದ್ದಂತ, ಅವರ ತೋಟದಲ್ಲಿ ಕೆಲಸ ಮಾಡ್ತಿದ್ದಂತ ಕೂಲಿಕಾರರು. ಐ ಗ್ಲೀನ್ಡ್ ಮೆನಿ ಥಿಂಗ್ಸ್. ಬೇರೆ ಬೇರೆ ಹಲವಾರು ವಿಷಯಗಳ ಬಗ್ಗೆ ಗಮನ ಹರಿಸ್ತಾ ಬಂದ್ರು. ಅಮಾಂಗ್ ದೆಮ್ ವೆರಿ ಫ್ಯೂ ಥಿಂಗ್ಸ್, ಅಂತ ಕೆಲವು ವಿಷಯಗಳಲ್ಲಿ ಐ ಲರ್ನ್ಡ್ ಅಬೌಟ್ ಸಮ್ ಆಫ್ ದೀಸ್ ಪ್ಲಾಂಟ್ಸ್ ಅಂಡ್ ಹರ್ಬ್ಸ್. ಸೊ ಅಂತಹ ವಿಷಯಗಳಲ್ಲಿ ಕೆಲವು ಬಳ್ಳಿಗಳು ಮತ್ತೆ ಕೆಲವು ಗಿಡಗಳ ಬಗ್ಗೆ ತಿಳ್ಕೊತಾ ಬಂದ್ರು. ನೌ ದ ಫಾರೆಸ್ಟ್ ಆರ್ ಡಿಸಪಿಯರಿಂಗ್. ಸೊ ಇತ್ತೀಚೆಗೆ ಕಾಡುಗಳೆಲ್ಲ ಕಾಣೆಯಾಗ್ತಿದಾವೆ. ದ ಪೀಪಲ್ ಹೂ ನೋ ಅಬೌಟ್ ದೀಸ್ ಥಿಂಗ್ಸ್ ಆರ್ ಆಲ್ಸೋ ಲೀವಿಂಗ್ ಅಸ್ ಒನ್ ಬೈ ಒನ್. ಈ ಗಿಡಮೂಲಿಕೆಗಳ ಬಗ್ಗೆ, ಗಿಡಗಳ ಔಷಧಿಯ ಗುಣವನ್ನ ತಿಳಿದಿರುವಂತ ವ್ಯಕ್ತಿಗಳು ನಮ್ಮನ್ನ ಒಬ್ಬೊಬ್ಬರೇ ಅಗಳ್ತಾ ದೇ ಆರ್ ಡಿಸಫರಿಂಗ್, ದೇ ಆರ್ ಲೀವಿಂಗ್ ಅಸ್, ಬಿಡ್ತಾ ಹೋಗ್ತಾ ಇದ್ದಾರೆ. ದಟ್ ಮೀನ್ಸ್ ದೇ ಆರ್ ಡೈಯಿಂಗ್. ಸೊ ತಿಳಿದಂತಹ ವ್ಯಕ್ತಿ ಸತ್ತೋಗ್ಬಿಟ್ರೆ ಆ ಗಿಡಗಳ ಬಗ್ಗೆ ತಿಳಿದೇ ಹೋಗ್ಬಿಡುತ್ತೆ, ಅಂದ್ರೆ ನಮ್ಗೆ ತಿಳಿಯೋದೇ ಇಲ್ಲ. ಸೊ ವಿ ಆರ್ ಅನೇಬಲ್ ಟು ನೋ ದ ವ್ಯಾಲ್ಯೂ ಆರ್ ದ ಇಂಪಾರ್ಟೆನ್ಸ್ ಆಫ್ ದಟ್ ಲೀವ್ಸ್ ಆರ್ ಇಂಪಾರ್ಟೆನ್ಸ್ ಆಫ್ ದಿ ಟ್ರೀ ಆರ್ bushes. One must realize that if one disappears, the other becomes useless. So ನಮಗೆ ತಿಳಿಬೇಕಾಗಿರುವಂತ ವಿಷಯ ಏನಂದ್ರೆ, ಯಾರೋ ತಿಳಿದಂತ ವ್ಯಕ್ತಿ ಏನಾದ್ರು ಕಾಣೆ ಆಗ್ಬಿಟ್ರೆ, ಆರ್ ಇಫ್ ದೇ ಲೀವ್ ಅಸ್, ಸೊ ಅದರ ಬಗ್ಗೆ ಆ ಗಿಡ ಆಗಿರ್ಬೋದು, ಆ ವಿಷಯ ಆಗಿರ್ಬೋದು, ನಮಗೆ ಯೂಸ್ಲೆಸ್ ಆಗ್ಬಿಡುತ್ತೆ. ಸೊ ನಮ್ಗೆ ತಿಳಿದೇ ಇರಲ್ಲ, ಹಾಗಾಗಿ ನಾವು ಅದನ್ನ ಬಳಸಕ್ಕೆ ಸಾಧ್ಯ ಆಗೋದಿಲ್ಲ. ಐ ಆಮ್ ವೆರಿ ಕೀನ್ ಟು ಶೇರ್ ದ ಇನ್ಫಾರ್ಮೇಶನ್ ಐ ಹ್ಯಾವ್ ವಿತ್ ಸಮ್ ಒನ್. ಸೊ ಇವರು ತುಂಬಾ ತುಂಬಾ ಉತ್ಸಾಹಕರಾಗಿದ್ದಾರೆ. ಏನಂದ್ರೆ ಅವ್ರಿಗೆ ತಿಳಿದಿರುವಂತ ಇನ್ಫಾರ್ಮೇಶನ್ ಬೇರೆಯವರಿಗೆ ತಿಳಿಸಲಿಕ್ಕೆ. ಸಮ್ ಒನ್ ಶುಡ್ ಬಿ ಅವೇರ್ ಆಫ್ ದೀಸ್ ಥಿಂಗ್ಸ್. ಅಂದ್ರೆ ಬೇರೆ ಯಾರಿಗಾದ್ರೂ ಅನುಕೂಲಕ್ಕೆ ಆಗುತ್ತೆ ಅಥವಾ ಅವರು ತಿಳ್ಕೊತಾರೆ ಅಂತ ಹೇಳಿ. ಬಟ್ ವೆನೆವರ್ ಐ ಟ್ರೈ ಟು ಡಿಸ್ಕಸ್ ದ ಯುನಿಕ್ ಪ್ರಾಪರ್ಟೀಸ್ ಆಫ್ ದೀಸ್ ಪ್ಲಾಂಟ್ಸ್ ಅಂಡ್ ಹರ್ಬ್ಸ್ ವಿತ್ ಮೈ ಡಾಕ್ಟರ್ ಫ್ರೆಂಡ್ಸ್. ಸೊ ಪ್ರತಿ ಸಲ ನಾನು ಯಾವಾಗ ನನ್ನ ಸ್ನೇಹಿತರೊಂದಿಗೆ ಇದರ ಬಗ್ಗೆ, ಈ ಗಿಡ ಬಳ್ಳಿಗಳ ಬಗ್ಗೆ ನಾನು ಮಾತಾಡ್ತಾ ಹೋಗ್ತೀನೋ, ಆವಾಗ ನನ್ನ ಸ್ನೇಹಿತರು ಬಿಕೇಮ್ ಅನಾಯ್ಡ್, ನನ್ನ ಜೊತೆ ಗಲಾಟೆ ಮಾಡ್ತಾ ಇರ್ತಾರೆ. ಅಂದ್ರೆ ನನ್ನ ಬೈತಾರೆ ಅಥವಾ ಇಗ್ನೋರ್ ಮಾಡ್ತಾರೆ. ಕಾಲ್ ಮಿ ಆನ್ ಇಗ್ನೋರಮಸ್. ಅಂದ್ರೆ ಏನು, ಅವ್ರು ನನ್ನ ಕೇರೆ ಮಾಡೋದಿಲ್ಲ, ಏನು ಕೆಲಸ ಇಲ್ಲಿ. ಈವನ್ ಸ್ಕ್ವೇಬಲ್, ಅಂದ್ರೆ ಕೆಲವು ಟೈಮ್ ಗಲಾಟೆನೂ ಮಾಡ್ತಾರೆ. ಸ್ಕ್ವೇಬಲ್ ಮೀನ್ಸ್ ಫೈಟಿಂಗ್ with me. ಯಾಕಂದ್ರೆ because they believed in these medicines, they were studied and they are became doctors. So they believed in the medicines, chemical medicines, but they do not believe these herbs and bushes and these plants and all. So ಹಾಗಾಗಿ ಅವರಿಗೆ ಯಾವಾಗ ಅವ್ರ ಜೊತೆ ಡಾಕ್ಟರ್ ಫ್ರೆಂಡ್ಸ್ ಜೊತೆ ಅವರೆಲ್ಲ ಡಿಸ್ಕಷನ್ ಮಾಡಿದಾಗ ಇವ್ರನ್ನ ಬೈತಾ ಇದ್ರು, ಹುಚ್ಚ ಅಂತ ಹೇಳ್ತಾರೆ. ಹುಚ್ಚ ಅಂತಿದ್ರು, ಕೆಲವೊಂದ್ಸಲ ಗಲಾಟೆಗೆ ಬಂದ್ಬಿಡ್ತಾರೆ. That day, ಒಂದು ದಿನ, though Mara, king of the plant, phrased it to the sky saying that every inch of it was medicinal, he did not tell me what exactly it cured. ಸೊ ಆ ದಿನ ಯಾವಾಗ ಮಾರ ಅದನ್ನ, ಆ ಬಳ್ಳಿಯನ್ನ ಪಕ್ಕದಲ್ಲಿರುವಂತ ಮರಕ್ಕೆ ಕಟ್ಟಾಗಿ ಸುತ್ತಾಕ್ತಿದ್ನಲ್ಲ, ಆ ದಿನ ಆ ಬಳ್ಳಿಯನ್ನ ಹೋಳ್ತಾ ಇದ್ದ ಅವನು. ಯಾವ ರೀತಿ ಅಂದ್ರೆ, ಈ ಬಳ್ಳಿಯ ಪ್ರತಿ ಇಂಚು ಎಳೆ ಕಾಂಡ, ಪ್ರತಿ ಇಂಚು ಸಹ ಮೆಡಿಸಿನಲ್ ಔಷಧಿ ಗುಣವನ್ನ ಹೊಂದಿದೆ ಅಂತ ಹೇಳಿ ಹೊಗಳ್ತಾ ಇದ್ದ ಅದನ್ನ. ಬಟ್ ಅವನ್ ನಮ್ಗೆ ತಿಳಿಸ್ಲಿಲ್ಲ ಏನಂದ್ರೆ ಯಾವ ಕಾಯಿಲೆಯನ್ನ ಕ್ಯೂರ್ ಮಾಡುತ್ತೆ, ವಾಸಿ ಮಾಡುತ್ತೆ ಅಂತ ಹೇಳಿ ತಿಳಿಸಲೇ ಇಲ್ಲ. ವೆದರ್ he did not want to tell me or simply did not know. ಅಂದ್ರೆ ಅವನಿಗೆ ಹೇಳಬೇಕು ಅಂತ ಇಷ್ಟ ಇತ್ತೋ ಇಲ್ಲೋ ಅಥವಾ ಅವನಿಗೆ ಗೊತ್ತಿರ್ಲಿಲ್ವೋ, ಐ ಕಾಂಟ್ ಸೇ, ಅದನ್ನ ನಾನು ಹೇಳಕ್ಕಾಗಲ್ಲ. ಐ ಡೋಂಟ್ ಫೋರ್ಸ್ ಹಿಮ್, ನಾನು ಅದನ್ನ ಕೇಳಲೂ ಇಲ್ಲ, ಅವನ್ನ ನಾನು ಫೋರ್ಸ್ ಮಾಡ್ಲೂ ಇಲ್ಲ. Mara spun such exciting yarns that instead of tying it to the tree, even if he had tied the creeper around his own neck, people were not likely to take him seriously.
ಅವನು ಯಾವ ರೀತಿ ಎಕ್ಸೈಟ್ ಆಗಿದ್ದ ಅಂದ್ರೆ, ಉತ್ಸಾಹನಾಗಿದ್ನ ಅಂದ್ರೆ, ಅದನ್ನ ಹೋಳ್ತಾ ಇದ್ನು ಅಂದ್ರೆ, ಅವನು ಆ ಬಳ್ಳಿಯನ್ನ ಮರಕ್ಕೆ ಬಿಟ್ಟು ಅವನ ಕತ್ತಿಗೆ ಸುತ್ತಾಕೊಂಡ್ರು ಸಹ ಯಾರು ಸೀರಿಯಸ್ ಆಗಿ ತಗೋತಾ ಇರ್ಲಿಲ್ಲ. ಅಷ್ಟು ಉತ್ಸಾಹನಾಗಿ ಅದನ್ನ ಹೋಳ್ತಾ ಇದ್ದ. His stories were marvelous even when they were not true. ಅವನ ಕಥೆಗಳು ಎಷ್ಟು ಅದ್ಭುತವಾಗಿದ್ದು ಅಂದ್ರೆ, ಕೆಲವು ಈವನ್ ದೋ ದೇ ಆರ್ ನಾಟ್ ಟ್ರೂ, ಸುಳ್ಳಾಗಿದ್ರು ಸಹ, ಇವು ನಿಜ ಅಲ್ಲದೆ ಇದ್ರು ಸಹ ಅಷ್ಟು ಅದ್ಭುತವಾಗಿದ್ವು ಕೇಳಲಿಕ್ಕೆ. One day, ಒಂದು ದಿನ, it seems Mara had gone to the forest to bring some bamboo shoots home. ಒಂದು ದಿನ ಅವನು ಕಾಡಿಗೆ ಹೋಗಿದ್ದ ಬಂಬುಗಳನ್ನ ತರಲಿಕ್ಕೆ, ಬಂಬು ಕೇನ್ಸ್ ನ ತರಲಿಕ್ಕೆ. With his hand thrust through the bamboo cane, when he was cutting the shoot, he accidentally cut his hand by his hand mistake. ಅವನ ಕೈ ಕೊಡವಿಲಿಯನ್ನ ಕಟ್ ಮಾಡ್ತಿರ್ಬೇಕು, ಬಂಬುಕಿಯನ್ನ ಕಟ್ ಮಾಡ್ತಿರ್ಬೇಕಾದ್ರೆ ಬೈ ಮಿಸ್ಟೇಕ್ ಆಗಿ, ಆಕ್ಸಿಡೆಂಟ್ ಆಗಿ ಅವನ ಹ್ಯಾಂಡ್ ಮೇಲೆ ಆ ಕೊಡವಿಲಿ ಬೀಳುತ್ತೆ. ಆ ಬಿದ್ದ ತಕ್ಷಣ, ಆಕ್ಸಿಡೆಂಟ್ ಆಗಿ ಬಿದ್ದ ತಕ್ಷಣ ಬ್ಲಡ್ ಎಲ್ಲ ಬರುತ್ತೆ. A sharp sickle had apparently cut an artery and it started bleeding cautiously in spurts. ಸೊ ಆವಾಗ ಅವನಿಗೆ ಬ್ಲಡ್ ಗಾಯ ಆಗಿ ವೂಂಡ್ ಆಗ್ಬಿಡುತ್ತೆ, ಬ್ಲಡ್ ಬರ್ತಾ ಇರುತ್ತೆ. Everyone around was alarmed and someone brought some leaves. ಅವನ ಜೊತೆ ಇದ್ದವರೆಲ್ಲ ಗಾಬರಿ ಆಗ್ಬಿಟ್ಟು ಕೆಲವು ಲೀವ್ಸ್ ನ ತರ್ತಾರೆ ಅವನಿಗೆ ಬ್ಯಾಂಡೇಜ್ ಮಾಡ್ಲಿಕ್ಕೆ. ಕೆಲವು ಲೀವ್ಸ್. Pressed it again the wound and bandaged it with a cloth turned from one of their lungis. ಅಲ್ಲಿದ್ದಂತ ಒಬ್ಬ ವ್ಯಕ್ತಿ ಓಡ್ ಬಂದು ಕೆಲವು ಲೀವ್ಸ್ ನ ತಂದು ಅವನ woundಗೆ ಹಾಕಿ ಸುಟ್ಬಿಟ್ಟು, ನುಣ್ಣು ಮಾಡಿ ಸುಟ್ಬಿಟ್ಟು ಆ ಲುಂಗಿಸ್ ನ, ಅಲ್ಲಿದ್ದಂತ ವ್ಯಕ್ತಿಯ ಒಂದು ಲುಂಗಿಯನ್ನು ಹರಿದು ಅವನ್ನ ಬ್ಯಾಂಡೇಜ್ ಮಾಡ್ತಾರೆ. ಆ ಕೈಗೆ, ಅವನ ಗಾಯಕ್ಕೆ ಬ್ಯಾಂಡೇಜ್ ಮಾಡ್ತಾರೆ. After that bandage, Mara held his wounded hand carefully so that it would not shake too much and went to the white man at Hulihindulu for proper dressing and treatment. ಸೊ ಅದ ನಂತರ ಸಾಯಂಕಾಲ ಅವರು ಕಾಡಿನಿಂದ ಬಂದ ನಂತರ ಪ್ರಾಪರ್ ಡ್ರೆಸ್ಸಿಂಗ್ಗೋಸ್ಕರ, ಮೆಡಿಸಿನ್ಗೋಸ್ಕರ ಪಕ್ಕದಲ್ಲಿದ್ದಂತ ಒಂದು ಊರು, ಸಿಟಿ, ಹುಲಿಯಿಂದಲು ಎನ್ನುವ ಸಿಟಿ, ಅಲ್ಲಿ ಒಂದು ವೈಟ್ ಡಾಕ್ಟರ್ ಇರ್ತಾರೆ, ಅವ್ರ ಹತ್ರ ಮೆಡಿಸಿನ್ ತಗೊಳ್ಳಿಕ್ಕೆ, ಡ್ರೆಸ್ಸಿಂಗ್ ಮಾಡಿಸ್ಕೊಳ್ಳಿಕ್ಕೆ ಹೋಗ್ತಾರೆ. The white man got out his first aid kit, cotton, medicine, antibiotic powder, etc. Opened the bandage and removed the leaf and surprise. So ಆ ವೈಟ್ ಮ್ಯಾನ್ ಡಾಕ್ಟರ್ ಫಸ್ಟ್ ಏಡ್ ಕಿಟ್ ನ ತಗೊಬಂದು ಕಾಟನ್, ಮೆಡಿಸಿನ್, ಆಂಟಿಬಯೋಟಿಕ್ ಪೌಡರ್ ಎಲ್ಲ ತಂದು ಅಲ್ಲಿಟ್ಕೊಂಡು ಬಾಂಡೇಜ್ ನ ಓಪನ್ ಮಾಡ್ತಾರೆ, ರಿಮೂವ್ ಮಾಡ್ತಾರೆ. ರಿಮೂವ್ ಮಾಡಿದ್ರೆ ಅವ್ರಿಗೊಂದು ಸರ್ಪ್ರೈಸ್ ಕಾದಿರುತ್ತೆ. ನೋಡ ವಾಟ್ ದಟ್ ಸರ್ಪ್ರೈಸ್ ವಾಸ್. There was no blood, no wound, in fact no sign of any wound having been there. ಅವ್ರಿಗೊಂದು ಸರ್ಪ್ರೈಸ್ ಕಾದಿರುತ್ತೆ. ಏನಂದ್ರೆ ಅಲ್ಲಿ ಬ್ಲಡ್ ಇರ್ಲಿಲ್ಲ, ಗಾಯ ಇರ್ಲಿಲ್ಲ, ಗಾಯದ ಕಲೆಯೂ ಇರ್ಲಿಲ್ಲ. ಅವ್ರಿಗೆ ಏನು ಶಾಕ್ ಆಗ್ಬಿಟ್ಟು, ನಾವು ದ ವೈಟ್ ಮ್ಯಾನ್ ಬಿಕೇಮ್ ಆಂಗ್ರಿ ವಿತ್ ಮಾರಾ. ಮಾರಾ ಮೇಲೆ ಕೋಪಗೊಂಡ್ಬಿಟ್ಟ ವೈಟ್ ಮ್ಯಾನ್. ಯು ಫೂಲ್, ಆರ್ ಯು ಜೋಕಿಂಗ್ ಮೀ? ಸೊ ನೋಡು, ಏನು ಜೋಕ್ ಮಾಡ್ತಾ ಇದೆ ಇಲ್ಲಿ ಅಂತ ಹೇಳಿ ಗದರ್ಬಿಟ್ಟ, ಶೌಟೆಡ್. Mara showed him all the blood on his clothes and body and cringed before him, saying that he was not lying. So ಅಲ್ಲಿ ಇಲ್ಲ ಸ್ವಾಮಿ, ನೋಡಿ ನನ್ನ ಬ್ಲಡ್ ನೋಡಿ, ಇಲ್ಲಿ ನನ್ನ ಬಟ್ಟೆ ಮೇಲೆ, ಇದು ಕ್ಲಾತ್ ನೋಡಿ ಎಲ್ಲ ಅಂತ ಹೇಳಿ he was showing that he was not lying. ನಾನು ಸುಳ್ಳು ಹೇಳ್ತಿಲ್ಲ, ನೋಡಿ ಅಂತ ಹೇಳಿ ತೋರಿಸ್ತಾರೆ. Looking at all this, the Englishman believed Mara. ಸೊ ಆ ಕಲೆಗಳನ್ನೆಲ್ಲ, ರಕ್ತದ ಕಲೆಗಳನ್ನೆಲ್ಲ ನೋಡಿ, ಸೊ ಈ ಬಿಲೀವ್ಡ್, ನಿಜ ಇರಬಹುದು ಅಂತ ಹೇಳಿ ನಂಬ್ತ. He took the leaf that he had been kept on the wound and told Mara. ಸೊ ಆ wound ಮೇಲೆ, ಗಾಯದ ಮೇಲೆ ಇಟ್ಟಂತ ಎಲೆನ ತೆಗೆದುಕೊಂಡು ಮಾರನ ಕೇಳ್ತಾನೆ. Show me the plant from which you pluck this leaf. I will give you my entire plantation. ಈ ಎಲೆಗಳನ್ನ ಎಲ್ಲಿ ಕಿತ್ಕೊ ಬಂದೆ, ಇದನ್ನ ತೋರ್ಸ್ಬಾ, ಈ ಗಿಡವನ್ನ ತೋರ್ಸ್ಬಾ, ನಿನಗೆ ನಾನು ನನ್ನ ಎಂಟೈರ್ ಪ್ಲಾಂಟೇಶನ್, ನನ್ನ ಈ ಗಾರ್ಡನ್ ಎಲ್ಲ ನಿನಗೆ ಕೊಡ್ತೀನಿ ಅಂತ ಹೇಳಿ ಕೇಳಿದ. Mara took him to the forest and even though they were searching for an entire day from morning to evening, they did not find that plant which had similar leaves. ಸೊ ಕಾಡಿಗೆ ಕರ್ಕೊಂಡು ಹೋದ ಮಾರ, ವೈಟ್ ಮ್ಯಾನ್ ಕರ್ಕೊಂಡು ಹೋಗಿ ಬೆಳಗ್ಗಿಂದ ಸಾಯಂಕಾಲದವರೆಗೂ ಇಡೀ ಕಾಡನ್ನ ಸರ್ಚ್ ಮಾಡಿದ್ರು. ಅವರಿಗೆ ಆ ಸಿಮಿಲರ್ ಸೇಮ್ ಲೀವ್ಸ್, ಎಳೆಗಳನ್ನು ಹೊಂದಿರುವಂತ ಬಳ್ಳಿ ಸಿಗ್ಲೇ ಇಲ್ಲ.
Now the Englishman thought that Mara really did not want to identify the plant. So ಆ ಇಂಗ್ಲಿಷ್ ಮ್ಯಾನ್ಗೆ ಏನ್ ಅನ್ಸಿತ್ತು ಅಂದ್ರೆ ಇವನಿಗೆ ನನಗೆ ತೋರಿಸ್ಲಿಕ್ಕೆ ಇಷ್ಟ ಇಲ್ಲ ಅಂತ ಹೇಳಿ ಅನ್ಕೊಂಡು ಕೋಪ ಮಾಡ್ಕೊಂಡ. He was angry. ಕೋಪ ಮಾಡ್ಕೊಂಡು he was angry because he thought that Mara was so greedy that even though he had offered him his entire estate, he was not satisfied. ಏನ್ ಅನ್ಕೊಂಡು ಕೋಪ ಮಾಡ್ಕೊಂಡ ಅಂದ್ರೆ ನನ್ನ ಇಡೀ ಎಂಟೈರ್ ಪ್ಲಾಂಟೇಶನ್ ಕೊಟ್ಟರು ಸಹ ಇವನಿಗೆ ಸ್ಯಾಟಿಸ್ಫೈ ಆಗ್ಲಿಲ್ಲ, ಅಷ್ಟು ಇನ್ನೂ ಗ್ರೀಡಿ ಆಗಿದ್ದಾನೆ, ಇನ್ನೂ ಬೇಕು ಅನ್ಕೊಂಡಿದ್ದಾನೆ ಇವನು, ಅದಕ್ಕಾಗಿ ತೋರಿಸ್ತಾ ಇಲ್ಲ ಗೊತ್ತಿದ್ರು. ಸೊ he took out his gun and pointing at Mara, if you do not show it now to me, I will shoot you down. ಈಗ ನಾನು ತೋರಿಸಿಲ್ಲ ಅಂದ್ರೆ ನೀನ್ ಸಾಯಿಸ್ಬಿಡ್ತೀನಿ, ನಿನ್ನ ಶೂಟ್ ಮಾಡ್ಬಿಡ್ತೀನಿ ಅಂತ ಹೇಳಿ ಗನ್ನ ಅವನ ತಲೆ ಮೇಲೆ ಪಾಯಿಂಟ್ ಮಾಡಿ ಹೇಳ್ದ. Now Mara was shivering and he was started crying loudly. So ಅವನು ಭಯ ಪಡ್ತಾ ಶಿವರ್ ಆಗ್ತಾ ಅಳ್ತಾ ಇದ್ದಾನೆ ಜೋರಾಗಿ. He fell at the Englishman's feet and begged him, said that he really did not know, he believed the Englishman. So ಹಾಗಾಗಿ ಕಾಲ್ ಮೇಲೆ ಇಂಗ್ಲಿಷ್ ಮ್ಯಾನ್ ಕಾಲ್ ಮೇಲೆ ಬಿದ್ಬಿಟ್ಟು, ಅಯ್ಯೋ ಇಲ್ಲ ಸ್ವಾಮಿ, ನಾನು ನಿಜವಾಗ್ಲೂ ನಾನು ತಿಳಿತಾ ಇಲ್ಲ ಯಾವ್ದು, ನಾನು ನಿಜವಾಗ್ಲೂ ಹುಡುಕ್ತಾ ಇದ್ದೇನೆ, ಬಟ್ ಯಾವ್ದೊಂದು ಸಿಗ್ಲೇ ಇಲ್ಲ ನನಗೆ ಅಂತ ಹೇಳಿ ಬಿಡ್ಬೇಡಿ ನನ್ನ ಅಂತ ಹೇಳಿ ಬೇಡ್ಕೊತಾ ಇದ್ದಾನೆ. Now the Englishman believed he really angry and get out, he drew him out. ಸೊ ಅದನ್ನ ನಂಬಿಟ್ಟು ನಿಜ ಅಂತ ಹೇಳಿ ತಿಳ್ಕೊಂಡು ಅವನ ಒಂದೇ ಸಲ ಜೋರಾಗಿ ಗದರ್ಬಿಟ್ಟು ಇಲ್ಲಿಂದ ಎದ್ದು ಹೋಗ್ತಾ ಇರುವಂತ ಅವನು ಬಿಟ್ಬಿಟ್ಟೆ. ಹಿಯರಿಂಗ್ ದಿ ಸ್ಟೋರಿ, ಸೊ ಈ ಸ್ಟೋರಿ ಕೇಳಿದಾದ್ಮೇಲೆ ತೇಜಸ್ವಿ ಅವ್ರಿಗೆ ಅನ್ಸುತ್ತೆ, ಐ ಆಲ್ಸೋ ಶೋಡ್ ಮೈ ಇರಿಟೇಷನ್ ಅಂಡ್ ಸೆಡ್, ತೇಜಸ್ವಿ ಅವ್ರಿಗೂ ಸ್ವಲ್ಪ ಇರಿಟೇಷನ್ ಆಗ್ಬಿಡ್ತು, ಇಷ್ಟೆಲ್ಲ ಹೇಳ್ತಾ ಇದ್ದಾನೆ. ಯುವರ್ಸ್ ಈಸ್ ಎ ಕಾಕ್ ಅಂಡ್ ಬುಲ್ ಸ್ಟೋರಿ, ನಿಮ್ದಂತ ಇದಕ್ ಸ್ಟೋರಿ ಅಂತ ಹೇಳಿದ್ರೆ ಟೋಟ್ಲಿ ಫ್ಯಾಬ್ರಿಕೇಟೆಡ್, ಎಲ್ಲ ಇಮ್ಯಾಜಿನರಿಯಿಂದ ಹೇಳ್ತಾ ಇರೋದು ನೀನು. ಇಫ್ ಯು ಹ್ಯಾಡ್ ಗಾನ್ ಅಂಡ್ ಸರ್ಚ್ಡ್ near the bamboo bush where you hurt your hand, would you not have found the leaf? ಏನ್ ಹೇಳಿದ್ರು, ನಿನ್ಗೆ ಎಲ್ಲಿ ಗಾಯ ಆಗಿತ್ತು ಅಲ್ಲಿ ಹೋಗಿ ಹುಡುಕಿದ್ರೆ ಸಿಗ್ತಾ ಇತ್ತಲ್ಲಪ್ಪ, ನೀ ಎಲ್ಲಿ ಎಲೆಗಳನ್ನ ಕಟ್ಕೊ ಬಂದ್ರು, ಎಲ್ಲಿ ರಕ್ತದ ಕಲೆ ಆಗ್ತು ಗಾಯ ಮಾಡ್ಕೊಂಡು ಅಲ್ಲಿ ಹುಡುಕಿದ್ರೆ ಸಿಗ್ತಾ ಇತ್ತು, ನೀವು ಕಾಡೆಲ್ಲ ಹುಡ್ಕೋದು ಯಾಕೆ ನೀನು ಬೆಳಗ್ಗಿಂದ ಸಾಯಂಕಾಲದವರೆಗೂ ಅಂತ ಹೇಳಿ ವಾಸ್ ಟೆಲಿಂಗ್. ನಿಮ್ದೆಲ್ಲ ಕಾಕ್ ಅಂಡ್ ಬುಲ್ ಸ್ಟೋರಿ. ಅಂಡ್ ಪ್ಲಾಂಟ್, ಅಲ್ಲಿ ಎಳೆನೂ ಸಿಗ್ತಾ ಇತ್ತು, ಅಲ್ಲಿ ಪ್ಲಾಂಟು ಸಿಗ್ತಾ ಇತ್ತು. To which he replied that, father, ಅದಕ್ಕೋಸ್ಕರ ರಿಪ್ಲೈ ಮಾಡ್ತಾನೆ ನೋಡಿ ಮಾರ. Another story that was the mangoes and crow pheasant also knew about this plant, and that when they go hunting snakes, if they are bitten by poisonous snakes, they immediately chew this leaf and they thus cure themselves. ಅದಕ್ಕಾಗಿ ಇವ್ರು ಆ ರೀತಿ ಕೇಳಿದ್ದಕ್ಕೆ ಅವರು ಹೊಸ ಕಥೆಯನ್ನು ಹೇಳ್ತಾರೆ. ಆ ಕಥೆ ಏನಂದ್ರೆ, ಈ ಮುಂಗುಸಿ ಅಂತಾರೆ ಕನ್ನಡದಲ್ಲಿ, ಮುಂಗುಸಿ ಮತ್ತೆ ಕೌಕಾಲ್ ಅನ್ನೋ ಒಂದು ಪಕ್ಷಿ ಈ ಎಳೆ ಬಗ್ಗೆ, ಈ ಗಿಡದ ಬಗ್ಗೆ ತಿಳ್ಕೊಂಡಿದ್ದಾವೆ. ಒಂದು ವೇಳೆ ಅವು ಸ್ನೇಕ್ ಹಾವಿನೊಂದಿಗೆ ಕಿತ್ತಾಡಿದಾಗ, ಏನಾದ್ರು ಹಂಟಿಂಗ್ ಹೋದಾಗ ಅವು ಏನಾದ್ರು ಸ್ನೇಕ್ ಬೈಟ್ ಆದ್ರೆ, ಹಾವಿಂದ ಕಚ್ಚಿಸ್ಕೊಬಿಟ್ರೆ ಇಮಿಡಿಯೇಟ್ಲಿ ಹೋಗಿ ಈ ಗಿಡವನ್ನ, ಈ ಬಳ್ಳಿಯನ್ನ ತಿಂತಾವೆ. ಎಲೆಯನ್ನ ತಿನ್ನೋದ್ರ ಮುಖಾಂತರ ಅವುಗೆ ಅಂದ್ರೆ ದೇ ಕ್ಯೂರ್ ದೆಮ್ಸೆಲ್ಫ್, ವಾಸಿ ಮಾಡ್ಕೊತವೆ ಅಂತೇಳಿ ಹೇಳ್ತಾರೆ. Sometimes it looks true, because I have also an experience. I heard like this plant, ಸರ್ಪಗಂಧಿ ಅಂತಾರೆ ಅದನ್ನ, ಏನಾದ್ರು ಹಾವು ಕಚ್ಚರೆ ಈ ಬಳ್ಳಿನ ಅಥವಾ ಅದರ ಬೇರನ್ನ ತಿಂತಾರೆ ಅಂತೇಳಿ. and even I heard like these stories. ನಿಜವೂ ಇರಬಹುದು, but not experienced really. Mara did not have any teeth on the right side of his mouth. So ಇದು ಇನ್ನೊಂದು ಕಥೆಗೆ ಕೊರೆದೊಯ್ಯುವಂತಹ ಒಂದು ಇನ್ಸಿಡೆಂಟ್. ಮಾರಾಗೆ ಒಂದು ಕಡೆ ರೈಟ್ ಸೈಡ್ ಪೂರ್ತಿ ಹಲ್ಲುಗಳೇ ಇರಲಿಲ್ಲ. he had chew everything on the left side. ಏನಾದ್ರು ಅಗಿಬೇಕು ಅಂದ್ರೆ, ಏನಾದ್ರು ತಿನ್ಬೇಕಂದ್ರೆ ಪೂರ್ತಿ ಲೆಫ್ಟ್ ಸೈಡ್ ಅಲ್ಲಿ ಅಗಿತಾ ಇದ್ದ. he was aged and perhaps they had fallen off naturally. ಸೊ ಅವರಿಗೆ ಒಂದು ಮುದಿ ವಯಸ್ಸರಾಗಿದ್ರು, ಮೇ ಬಿ ಅವರಿಗೆ ನ್ಯಾಚುರಲ್ ಆಗಿ ಏಜ್ ಆದ್ದರಿಂದ ಮೇ ಬಿ ಬಿದ್ದೋಗಿರ್ಬೋದು ಅನ್ಕೊಂಡಿದ್ರು ಕವಿ. ಬಟ್ ವೈ ಓನ್ಲಿ ಒನ್ ಸೈಡ್, ಆತರ ಏನು ಅನ್ಕೊಂಡಿದ್ರು ಅಂದ್ರೆ ತೇಜಸ್ವಿ, ಏಜ್ ಆಗಿರೋದ್ರಿಂದ ಬಿದ್ದಿರ್ಬೋದು, ಆದ್ರೆ ಒಂದು ಕಡೆನೆ ಯಾಕೆ
ಓನ್ಲಿ ರೈಟ್ ಸೈಡ್ ಯಾಕೆ, ಲೆಫ್ಟ್ ಸೈಡ್ ಬೀಳ್ಬೇಕಿತ್ತಲ್ಲ. ಐ ವಾಸ್ ಕ್ಯೂರಿಯಸ್. ಆದ್ರೆ ಅದನ್ನು ತಿಳ್ಕೊಬೇಕು ಅಂತ ಹೇಳಿ ಅವರು ಉತ್ಸಾಹಕಾರ ಆಗಿದ್ರು. ಒನ್ ಡೇ, ಒಂದು ದಿನ, ಐ ಆಸ್ಕ್ಡ್ ಹಿಮ್ ಹೌ ಹಿ ಹ್ಯಾಡ್ ಕಮ್ ಟು ಲೂಸ್ ಲಾಸ್ ಆಲ್ ದ ಟೀತ್ ಓನ್ಲಿ ಒನ್ ಸೈಡ್. ಒಂದು ಕಡೆ ಮಾತ್ರ ಯಾಕೆ ಕಳ್ಕೊಂಡ್ರಿ ಅಂತ ಹೇಳಿ ಒಂದಿನ ಕೇಳಿದ್ರು ಅವ್ರು. ಈ ಟೋಲ್ಡ್ ಮಿ ಅನ್ ಇಂಟ್ರೆಸ್ಟಿಂಗ್ ಸ್ಟೋರಿ. ಅದಕ್ಕೋಸ್ಕರನೇ ಒಂದು ಹೊಸ ಕಥೆನೆ ಸೃಷ್ಟಿ ಮಾಡ್ಬಿಟ್ರು, ಒಂದು ಹೊಸ ಕಥೆನೆ ಹೇಳಿದ್ರು. It seems that they had fallen out long ago and not as a result of his advancing age. ತುಂಬಾ ದಿನಗಳ ಹಿಂದೆನೆ ಬಿದ್ದೋಗಿದ್ವು, ಅವನ ಏಜ್ ಅಥವಾ ಮುದಿ ವಯಸ್ಸು ಆದ್ರಿಂದ ಅಲ್ಲ, ಬಟ್ ಬೇರೆ ಕಾರಣದಿಂದ. Once he had laid a trap in the forest to catch a rabbit. ಒಂದು ದಿನ ಒಂದು ಕಾಡಲ್ಲಿ ಬಲೆಯನ್ನ ಹಾಕಿದ್ರು, ರಾಬಿಟ್ಸ್ ಅಂದ್ರೆ ಮೊಲಗಳನ್ನ ಹಿಡಿಯೋದಕ್ಕೆ. He was worried that someone else may get there before him in the morning and take away his catch. ಬೇರೆಯವರು ಬಂದ್ಬಿಟ್ಟು ಅವನ ಕ್ಯಾಚ್ನ ಅಂದ್ರೆ ಅವನ ಬಲೆಯಲ್ಲಿ ಬಿದ್ದಿರುವಂತ ಅವನ ಕ್ಯಾಚ್ನ, ಅವರ ಮೊಲಗಳನ್ನ ಬೇರೆಯವ್ರು ತಗೊಂಡು ಹೋಗ್ಬಿಡ್ತಾರೆ ಅನ್ನೋ ಒಂದು ವರಿ ಇತ್ತು ಅವನಿಗೆ. ಸೊ he went into the forest before daybreak. ಅಂದ್ರೆ ಮುಂಜಾನೆ ಆಗೋದಕ್ಕಿಂತ ಮುಂಚೆನೆ ಎದ್ಬಿಟ್ಟು ಆ ಕಾಡಿಗೆ ಓಡಿರ್ತಾನೆ. The trap was empty. ಬಟ್ ಆದ್ರೆ ಅಲ್ಲಿ ಟ್ರ್ಯಾಪ್ ಅಂದ್ರೆ ಅಲ್ಲೇನು ಬಿದ್ದಿರ್ಲಿಲ್ಲ, ಆ ಬಲೆ ಹಂಗೆ ಬಿದ್ದಿತ್ತು. ನೋ ರ್ಯಾಬಿಟ್ ಹ್ಯಾಡ್ ವಾಕ್ಡ್. ಅಲ್ಲಿ ರ್ಯಾಬಿಟ್ ಏನು ಅಲ್ಲಿ ಓಡಾಡಿರ್ಲಿಲ್ಲ. ಸಿನ್ಸ್ ದೇರ್ ವಾಸ್ ಎ ಸ್ಟ್ರೀಮ್. ಪಕ್ಕದಲ್ಲಿ ಒಂದು ಜರಿ ಅಂತೀವಿ, ಅಂದ್ರೆ ಒಂದು ಲೈಕ್ ಅ ಸ್ಮಾಲ್ ರಿವರ್, ಸ್ಮಾಲ್ ನಾಟ್ ಇನ್ ದ ಸೆನ್ಸ್ ಆಫ್ ರಿವರ್, ಸಣ್ಣ ನೀರು ಹರಿಯುವಂತ ಒಂದು ಕಾಲುವೆ. ಫ್ಲೋಯಿಂಗ್ ನಿಯರ್ ಬೈ, ಮಾರಾ ಡಿಸೈಡೆಡ್ ಟು ಬ್ರಷ್ ಹಿಸ್ ಟೀತ್ ಅಂಡ್ ವಾಶ್ ಹಿಸ್ ಫೇಸ್ ಬಿಫೋರ್ ಟ್ರೆಕ್ಕಿಂಗ್ ಬ್ಯಾಕ್ ಟು ಹೋಮ್. ಅಲ್ಲಿಂದ ಕಾಡಿಂದ ನಡ್ಕೊಂಡು ಮನೆಗೆ ಹೋಗುವಕ್ಕಿಂತ ಮುಂಚೆ ಮಖವನ್ನು ತೊಳ್ಕೊಳ್ಳೋದಕ್ಕೆ ಡಿಸೈಡ್ ಮಾಡಿದ್ರು. ವೆನ್ ಹಿ ಬ್ರೋಕ್ ಎ ಸ್ಮಾಲ್ ಸ್ಟಿಕ್ ಫ್ರಮ್ ಎ ನಿಯರ್ ಬೈ ಪ್ಲಾಂಟ್ ಟು ಬ್ರಷ್ ಎ ಥರ್ಡ್ ಆರ್ ಫೋರ್ತ್ ಟೈಮ್. ಪಕ್ಕದಲ್ಲಿ ಒಂದು ಕಡ್ಡಿಯನ್ನ, ಮರದಲ್ಲಿ ಒಂದು ಕಡ್ಡಿಯನ್ನ ಇದು ಮಾಡ್ಕೊಂಡು ಮುರಿದ್ಕೊಂಡು ಹಲ್ಲನ್ನ ಉಜ್ತಾನೆ. ಒಂದ್ ಸೈಡ್ ಮಾತ್ರನೇ, ಥರ್ಡ್ ಆರ್ ಫೋರ್ತ್ ಟೈಮ್ 3-4 ಸಲ ಉಜ್ತಾನೆ. ಈ ಫೆಲ್ಟ್ ಇಸ್ ಸೋರ್ ಟೇಸ್ಟ್ ಇನ್ ದ ಮೌತ್. ಸೊ ಅಲ್ಲಿ ಒಂದು ಟೇಸ್ಟ್ ಬರುತ್ತೆ, ಏನಂದ್ರೆ ಹುಳಿ ರುಚಿ ಬರುತ್ತೆ. He thought that there was something wrong with that stick and threw it. ಸೊ ಏನಿ ಅನುಮಾನ ಬರುತ್ತೆ, ಹುಳಿ ಟೇಸ್ಟ್ ಬರ್ತಿದೆಯಲ್ಲ ಅಂತೇಳಿ ಅನುಮಾನ ಬಂದು ಬಿಸಾಕ್ಬಿಡ್ತಾನೆ. ಬಿಫೋರ್ he could try another stick, he wanted to rinse his mouth. ಸೊ ಬೇರೆ ಕಡ್ಡಿಯನ್ನ ತಗೊಂಡು ಹಲ್ಲು ಉಜ್ಜೋದಕ್ಕಿಂತ ಮುಂಚೆ ಅವನ ಬಾಯನ್ನ ಉಗುಳಿಸೋದಕ್ಕೆ ಅಂದ್ರೆ ನೀರನ್ನು ಹಾಕೊಂಡು ಉಗಿಯೋದಕ್ಕೆ ಡಿಸೈಡ್ ಮಾಡ್ತಾನೆ. He took some water from the stream, put into his mouth, and after churning it around, it is in his mouth. So ನೀರನ್ನು ಸ್ವಲ್ಪ ಬಾಯಿ ಒಳಗೆ ಹಾಕೊಂಡು ಅಗದ್ಬಿಟ್ಟು ಉಗುಳಿಸ್ಬಿಟ್ಟು ಉಗಿತಾನೆ. ಸ್ಪಾಟ್ ಇಟ್ ಔಟ್, ಕೇಳಿ ಈ ಸ್ಪಾಟ್ ಉಗಿತಾನೆ. ಸರ್ಪ್ರೈಸ್, ಏನು ನೋಡೋಣ ಸರ್ಪ್ರೈಸ್. All the teeth which had been touched by that stick tumbled out of his mouth. ಒಂದ್ ಕಡೆ ಉಜ್ಜಿದ್ನಲ್ಲ, ಒಂದ್ ಸೈಡ್ ರೈಟ್ ಸೈಡ್ ಮಾತ್ರ ಎಲ್ಲಾ ಹಳ್ಳುಗಳು ಕೆಳಗ್ ಬಂದು ಬಿದ್ದ್ಬಿಟ್ಟು. ಥ್ಯಾಂಕ್ ಗಾಡ್, ನೋಡಿ ಯು ಆರ್ ಸೇಯಿಂಗ್ ಫಾರ್ ದಟ್, ಥ್ಯಾಂಕ್ ಗಾಡ್ ಐ ವಾಸ್ ಸೇವ್ಡ್ ಬಿಕಾಸ್ ಐ ಹ್ಯಾಡ್ ನಾಟ್ ಬ್ರಷ್ಡ್ ಆಲ್ ದ ಟೀತ್, ಅದರ್ವೈಸ್ ಐ ವುಡ್ ನಾಟ್ ಹ್ಯಾವ್ ಹ್ಯಾಡ್ ಎನಿ ಟೀತ್ ಲೆಫ್ಟ್ ಟು ಈಟ್ ಈವನ್ ರೈಸ್. ಸೊ ದೇವ್ರಿಗೆ ಥ್ಯಾಂಕ್ಸ್ ಹೇಳ್ತಿದ್ದಾನೆ, ನಾನು ಒಂದು ಕಡೆನೆ ಮಾತ್ರ ಉಜ್ಜಿದ್ದೆ. ಏನಾದ್ರೂ ಎರಡೂ ಕಡೆ ಎಲ್ಲಾ ಹಲ್ಲುಗಳಿಗೂ ನಾನು ಉಜ್ಜಿದ್ರೆ ಎಲ್ಲಾ ಹಲ್ಲುಗಳನ್ನ ಕಳ್ಕೊಬಿಡ್ತಿದ್ನಿ, ಇವನ್ ರೈಸ್ ತಿನ್ನಕ್ಕೂ ಆಗ್ತಿರ್ಲಿಲ್ಲ ನನಗೆ ಅಂತೇಳಿ he was thanking God. I rebuked him. ಸೊ ಅದಕ್ಕೆ ಬೈತಾರೆ, ಏಯ್ ಮಾರ, ಇಫ್ ಯು ವಾಂಟ್ ಟು ಟೆಲ್ ಲೈ ಯು ಮಸ್ಟ್ ಅಟ್ ಲೀಸ್ಟ್ ಬಿ ಬಿಲೀವಬಲ್. ಸುಳ್ಳು ಹೇಳಂಗಿದ್ರೆ ನಂಬುವಂತೆ ಇರಬೇಕು. ನೋಡು ಏನೆಲ್ಲ ಕಥೆಗಳೆಲ್ಲ ಸುಳ್ಳುಗಳು ಹೇಳ್ತಾ ಇದೆಯಾ ಅಂತ ಮಾರ ಸೈಡ್. ಕಾಂಟ್ ಯು ಸಿ ದಟ್ ಐ ಹ್ಯಾವ್ ಲಾಸ್ಟ್ ಆಲ್ ದೋಸ್ ಟೀತ್. ನಿಮ್ಗೇನ್ ಕಾಣಿಸ್ತಾ ಇಲ್ಲ? ನೋಡು, ನಾನು ಒಂದ್ ಕಡೆ ಮಾತ್ರ ಕಳ್ಕೊಂಡಿದ್ದೀನಿ, ಕಾಣಿಸ್ತಾ ಇಲ್ವೇ ನಿಮ್ಗೆ? ರಿಪ್ಲೈಡ್, ದೆನ್ ಕಮ್ ಅಂಡ್ ಶೋ ಮಿ ದಟ್ ಪ್ಲಾಂಟ್. ಇವ್ರು ಹೇಳ್ತಿದ್ರು, ಅದ್ರ ಬಂದು ತೋರ್ಸ್ಬಾಪ ನೋಡೋಣ, ಸುಮ್ನೆ ಹೇಳೋದಲ್ಲ ಕಥೆಗಳಿಲ್ಲ. ಹೌ ಕ್ಯಾನ್ ಐ ಶೋ ಯು ದಟ್ ಪ್ಲಾಂಟ್? ನಾನೇ ತೋರಿಸಲ್ಲ ಪ್ಲಾಂಟ್ ನ. ದೇರ್ ವಾಸ್ ಹಂಡ್ರೆಡ್ಸ್ ಆಫ್ ಪ್ಲಾಂಟ್ಸ್ ಇನ್ ದಟ್ ಫಾರೆಸ್ಟ್. ನೂರಾರು ಬಳ್ಳಿಗಳಿದೆ, ನೂರಾರು ಗಿಡಗಳಿದಾವೆ ಅಲ್ಲಿ ಕಾಡಲ್ಲಿ. ಅದನ್ನೇ ನಾನು ಹೆಂಗ್ ಹುಡ್ಕೊಂಡು ಹೋಗಿ ತೋರಿಸ್ಲಿ? ಕ್ಯಾನ್ ಯು ಡೂ ಒನ್ ಥಿಂಗ್ ಸರ್? ಹಾಗಾದ್ರೆ ಒಂದ್ ಕೆಲಸ ಮಾಡಿ ನೋಡ್ರಿ ಸರ್. ಯು ಕ್ಯಾನ್ ಟ್ರೈ ಬ್ರಷಿಂಗ್ ಯುವರ್ ಟೀತ್ ವಿತ್ ಯುವರ್ ಈಚ್ ಆಫ್ ದೆಮ್. ಒಂದ್ ಕಡೆಯಿಂದ ಒಂದು ಆ ಬ್ರಷ್ ಅನ್ನ ಒಂದು ಬಳ್ಳಿ ಹತ್ರ ಹೋಗೋದು, ಒಂದು ಗಿಡ ಹತ್ರ ಹೋಗೋದು, ಒಂದು ಇದನ್ನ ಮುರ್ಕೊಂಡು ಟ್ರೈ ಮಾಡೋದು, ಅಲ್ಲನ್ನು ಉಜ್ಜುತ್ತಾ ಹೋಗೋದು. ಆ ರೀತಿ ಟ್ರೈ ಮಾಡ್ತಾ ಹೋಗಿ ನೋಡಪ್ಪ ನೋಡೋಣ.
then we can find out which one has this effect. ಆ ರೀತಿ ಮಾಡ್ತಾ ಹೋದ್ರೆ ಯಾವುದು ಅಂತ ಹೇಳಿ ನಮ್ಗೆ ತಿಳಿಯುತ್ತೆ ನೋಡಪ್ಪ ಅಂತೇಳಿ. Why should I? For that Tejasvi was replied. Author was replied. ನಾನ್ ಯಾಕೆ ಮಾಡ್ಲಿ ಅದನ್ನ? You are the one who is lying. ನೀನ್ ಸುಳ್ಳು ಹೇಳ್ತಾ ಇರೋದು. So you have to brush your teeth with all those plants and discover the right one. So ನೀನ್ ನೋಡಪ್ಪ ಆ ರೀತಿ ಟ್ರೈ ಮಾಡ್ಬೇಕಾಗಿರೋದು ನೀನ್, ಯಾಕಂದ್ರೆ ನೀನ್ ಸುಳ್ಳು ಹೇಳ್ತಾ ಇದೀಯ, ಹಾಗಾಗಿ ನೀನ್ ಮಾಡ್ಬೇಕು, ನೀನ್ ಡಿಸ್ಕವರ್ ಮಾಡ್ಬೇಕು, ನೀನು ಯಾವ ಬಳ್ಳಿ ಅಂತ ಹೇಳಿ ಕಂಡುಹಿಡಬೇಕು. My God, there are so many plants in the forest. I won't live long enough to try each and every one of them. ಅಯ್ಯೋ ಆಗಲ್ಲಪ್ಪ, ಹಂಗೆಲ್ಲ ಎಷ್ಟು ಗಿಡಗಳಿದಾವೆ, 106 ಇದಾವೆ. ನಾನು ಒಂದ್ ಕಡೆಯಿಂದ ಟ್ರೈ ಮಾಡ್ಕೊಂಡು ಹೋದ್ರೆ ನನ್ನ ವಯಸ್ಸೇ ಸಾಕಾಗೋದಿಲ್ಲ. ಏ ಮಾರ, if you keep trying out different ones, you may find one which is going to make your teeth come back. ಸೊ ನೀನ್ ಆ ರೀತಿ ಟ್ರೈ ಮಾಡ್ಕೊಂಡು ಹೋಗಿದ್ರೆ ನಿನ್ನ ಹಲ್ಲುಗಳನ್ನ ವಾಪಸ್ ಬರೋ ರೀತಿ ಮಾಡುವಂತ ಗಿಡಗಳು ಇರ್ಬೋದು ನೋಡಪ್ಪ ಅಂತ. How can I say which type of plant I will stumble upon? ಅಂತ ಬಳ್ಳಿ ನಾನು ಹೆಂಗೆ ಹೇಳಿ, ಯಾವ ರೀತಿ ನಾನು ಹೇಗೆ ಹೇಳಕ್ಕಾಗುತ್ತೆ? Just my bad luck if I get one which kills me. ಕೆಲವೊಂದ್ಸಲ ನನ್ನನ್ನ ಸಾಯಿಸುವಂತ ಬಳ್ಳಿಗಳು ಇರಬಹುದು ಇಲ್ಲಿ. So that's this is first part. I hope you are understand. Thank you for watching, and don't forget to subscribe this channel. And for the second part, visit this channel.